ನೀನ್ ಅನ್ಕೊಳ್ಳೋದೆಲ್ಲ ನಡೆಯುತ್ತೆ. ಈಗ ಹೇಳು, ನೀನೇನ್ ಅನ್ಕೊಂಡೆ? ಸ್ವಲ್ಪ ಸುಮ್ಮನೆ ಬರ್ತೀಯಾ? ಸಂತೋಷವಾಗಿರುವಾಗ ಯಾರು ದೇವಸ್ಥಾನಕ್ಕೆ ಬರಲ್ಲ. ಅದೇ ತೊಂದ್ರೆಲಿದ್ದಾಗ ಎಲ್ಲರೂ ಬರ್ತಾರೆ. ಒಂಬತ್ತು ಪ್ರದಕ್ಷಿಣೆ ಆದ್ಮೇಲೂ ಸುತ್ತುತ್ತಾ ಇದ್ರೆ ಅವ್ರ ತಲೆಲಿ ಏನೋ ಗೊಂದಲ ಇದೆ ಅಂತ ಅರ್ಥ. ಏನೇ ನಿನ್ ಕನ್ಫ್ಯೂಷನ್? ಅದೆಲ್ಲ ಏನೂ ಇಲ್ಲ ಕಣೆ. ಇಂಥದನ್ನೆಲ್ಲ ಬಗೆಹರಿಸೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ವೆಯ್ಟ್. ಇದ್ರಲ್ಲಿ ಹೆಡ್ ಬಿದ್ರೆ ನಿನ್ ಸಮಸ್ಯೆ ಸಾಲ್ವ್ ಆಗತ್ತೆ. ಅದೇ ಟೈಲ್ ಬಿದ್ರೆ ನಿನ್ ಸಮಸ್ಯೆ ಸದ್ಯಕ್ಕೆ ಸಾಲ್ವ್ ಆಗಲ್ಲ. ಓಕೆ ಓಕೆ. ಹಾಕೋದು 2 ರೂಪಾಯಿ ಭಿಕ್ಷೆ ಎದ್ ಬಂದ್ಬಿಟ್ಟು ಹಾಕಕ್ಕಾಗಲ್ವಾ? ಹಲೋ ಬೆಗ್ಗರ್, ನಾವೇನ್ ಭಿಕ್ಷೆ ಹಾಕ್ಲಿಲ್ಲ, ಟಾಸ್ ಹಾಕಿದ್ದು. ಅಮ್ಮ ರಾಜನೇ ಬಿದ್ದೈತಮ್ಮ. ನೀನ್ ಅಂದ್ಕೊಂಡಾಗೆ ನಿನ್ ಪ್ರೀತಿ ನೆರವೇರುತ್ತಮ್ಮ. ಲವ್ ಅಂತ ನಿನ್ಗೆ ಹೇಗ್ ಗೊತ್ತು? ವಯಸ್ಸಿಗೆ ಬಂದಿರೋ ಹುಡುಗಿರ್ಗೇನ್ ಸಾಲದ ಸಮಸ್ಯೆನ ಇರುತ್ತೆ? ಎಲ್ಲ ವಯಸ್ಸಿನ ಸಮಸ್ಯೆನೆ. ಎಂಜಾಯ್ ಎಂಜಾಯ್. ಹೇ, ಏನೇ ಅವನ್ ಪಡಗ ಒಂದ್ ಲವ್ ಅಂತಿದ್ದಾನೆ, ನಿನ್ ಮುಖದಲ್ಲಿ ನಗು ಬರ್ತಿದೆ. ವಾಟ್ಸ್ ಹ್ಯಾಪ್ನಿಂಗ್ ಯು? ಇಲ್ಲಡ, ನನ್ನ ಮನೆಯಲ್ಲಿ ಯಾರು ಬರಬಾರ್ದು ಅನ್ನಂಗಿದ್ರೆ ನಿನ್ನ ಮನೆಯಲ್ಲಿ ಆಮೇಲೆ ನಾನು ಮನುಷ್ಯ ಆಗಿರಲ್ಲ. ಇವನನ್ನ ಎಲ್ಲೋ ನೋಡಿದ್ದೀನಲ್ಲ. ಒಂದ್ ನಂಬರ್ಗೆ ಫೋನ್ ಮಾಡ್ಕೊಡ್ತೀನಮ್ಮ. ನನ್ನ ಫೋನಲ್ಲಿ ಕಾಸಿಲ್ಲ. ನಂಬರ್ ಹೇಳ್ತೀನಮ್ಮ. 63 81 29 696 0. ಸ್ವಲ್ಪ ಗಾಡಿನ ನಿಲ್ಸು. ಲಾವಣ್ಯ ಫೋನ್ ಮಾಡ್ತಾವಳೆ. ಲಾವಣ್ಯನ? ಏನು ಸ್ವಿಚ್ ಆಫ್ ಆಗಿರೋ ಫೋನಲ್ಲಿ ಅಲಾರಾಮ್ ಬಡಿತಾ ಇದೆ. ಹಲೋ ತಮ್ಮ, ನಾನು ಸಮೀರ್ ಅವ್ರ ತಂದೆ ಮಾತಾಡ್ತಿದ್ದೀನಿ. ಸರ್ ಹೇಳಿ. ನನ್ನ ಮಗನ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತೇನಪ್ಪ? ವಿಚಾರಿಸ್ತಾ ಇದ್ದೀನಿ, ಆದಷ್ಟು ಬೇಗ ಕಂಡಿಡಿಯೋಣ ಸರ್. ಸರಿ ಸರ್, ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಏನಾದರೂ ವಿಷಯ ಗೊತ್ತಾದ್ರೆ ನಾನೇ ಕಾಲ್ ಮಾಡ್ತೀನಿ. ಸರಿ ತಮ್ಮ. ಸರ್, ಊರಿಗೆ ಹೋಗೋದಕ್ಕೆ ಕಾಸಿದ್ಯಾ? ಪರವಾಗಿಲ್ಲ ಕಣಪ್ಪ, ನಾನು ನೋಡ್ಕೋತೀನಿ. ಸರ್, 1 ನಿಮಿಷ ಅವ್ರಿಗೆ ಫೋನ್ ಕೊಡಿ. ತಗೊಳಮ್ಮ. ಏನ್ರಿ, ಒಂದು ಸಣ್ಣ ಹೆಲ್ಪ್ ಮಾಡೋಕ್ಕಾಗುತ್ತಾ? ಹೇಳಿ. ಅವ್ರು ಊರಿಗೆ ಹೋಗ್ಬೇಕು ಅಂತಿದ್ದಾರೆ. ಒಂದು 2,000 ದುಡ್ಡಿದ್ರೆ ಕೊಡೋಕ್ಕಾಗುತ್ತಾ? ನಾನು ನಿಮಗೆ ಸಿಕ್ಕಾಗ ಕೊಡ್ತೀನಿ. ಓಕೆ, ನಾನು ನೋಡ್ಕೋತೀನಿ. ತುಂಬಾ ಥ್ಯಾಂಕ್ಸ್ ರೀ. ಪರವಾಗಿಲ್ಲ, ಇಟ್ಕೊಳ್ಳಿ. ಅವ್ರು ನನಗೆ ಗೊತ್ತಿರೋರೆ, ನಾನು ಅವ್ರ ಹತ್ರ ತಗೊಳ್ತೀನಿ. ಆ ಹುಡ್ಗಂಗೆ ತುಂಬಾ ಒಳ್ಳೆ ಮನ್ಸು ಕಣಮ್ಮ. ಅವನ್ಗೆ ಅಲ್ಲ ತುಂಬಾನೇ ಒಳ್ಳೇದ್ ಮಾಡ್ಲಿ. ನಾನು ಬರ್ಲೇನಮ್ಮ? ಅಣ್ಣ ಮಲೆ, ಯಾಕೆ ಸ್ವಿಚ್ ಆಫ್ ಆಗಿರೋ ಫೋನ್ ತರ ಬರ್ತಾನೆ? ಹುಡುಗಿ ನೋಡಕ್ ಬಂದಿದೀವಿ ತಾನೆ, ಸ್ವಲ್ಪ ಕ್ಯೂಟ್ ಆಗಿ ನಕ್ಕೊಂಡ್ ಬರಕ್ ಹೇಳು. ಎಲ್ಲಿ ಯಾವ ತರ ಅಂತ ನೀವೇ ತೋರಿಸಿ. ಇಂಥ ಕ್ಯೂಟ್ ಸ್ಮೈಲ್ ನ ಹುಡುಗಿ ನೋಡಿದ್ರೆ ಮದ್ವೆನೇ ನಿಲ್ಲಿಸ್ತಾಳೆ. ಎಲ್ಲಿ ಒಂದ್ಸಲ ನೀನ್ ಸ್ಮೈಲ್ ಮಾಡು. ಏನ್ ಕಾಮಿಡಿನಾ? ಕೂಡ್ ಕುಟುಂಬ ತರ ಕ್ಯೂಟ್ ಕುಟುಂಬ ಕಣ ನಿಮ್ದು. ಅಣ್ಣ ಬೇಗ ಬಾ ಅಣ್ಣ. ನಮಸ್ಕಾರ. ಕೂತ್ಕೊಳ್ಳಿ ಹೇಳಿ ಅಂದ್ರೆ. ಮತ್ತೆ ಏನ್ ಕುಡಿತೀರಾ? ಒಂದು MC ಮಿನಿ ಕಾಫಿ ಅಂತ ಹೇಳಿದೆ. ಹೌದಾ? ಅಳಿ ಅಂದ್ರು ಹುಡುಗಿ ನೋಡೋದಕ್ ತುಂಬಾ ಕಾತರದಿಂದ ಕಾಯ್ತಿದ್ದಾರೆ. ನಾನೊಂದು ಐಡಿಯಾ ಹೇಳ. ಇವರು ಲವ್
ಕಣಮ್ಮ. ನನಗೆ ಹುಡುಗ ಇಷ್ಟ ಆಗಿಲ್ಲ. ಏನೇ ಇವ್ರು ಇಲ್ಲಿದ್ದಾರೆ? ಅವತ್ ಹೆಣ್ಣು ನೋಡಕ್ ಬಂದಿದ್ರು ಅನ್ನಲ್ಲ. ಓ ಅವನಾ? ಬ್ಯಾಂಕ್ ಅಂದ್ರೆ 4 ಜನ ಬರ್ತಾರೆ ಹೋಗ್ತಾರೆ, ನೀನ್ ಸುಮ್ಮನೆ ನಡಿ. ಹಲೋ, ಅಕೌಂಟ್ ಓಪನ್ ಮಾಡಬೇಕು. ಒಳಗ್ ಹೋಗಿ ಮಾಡಿ. ಈಗ ಬಂದೆ, ಸ್ವಲ್ಪ ನಿಂತ್ಕೊಳ್ಳಿ. ಒಳಗ್ ಹೋಗಿ ಮಾಡಿ ಅಂದಲ್ಲ. ನಿಮ್ಮ ಹತ್ರನೇ ಮಾಡಬೇಕು. ಏನ್ ಬೇಕು ನಿಮ್ಗೆ? ರೀಸನ್. ವಾಟ್ ರೀಸನ್? ನಾನು ಇಷ್ಟ ಆಗಿಲ್ಲ ಅನ್ನೋದಕ್ಕೆ ರೀಸನ್ ಬೇಕು. ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ಬೇಕು ಅಂತ ಏನಿಲ್ಲ. ಸರಿ, ಹಾಗಾದ್ರೆ 10 ನಿಮಿಷ ತಗೊಂಡಾದ್ರೂ ಹೇಳಿ. ಹಲೋ, ಇಲ್ಲಿ ನೋಡಿ, ಕಾರಣನೇ ಇಲ್ದೇನೆ ಒಬ್ಬ ವ್ಯಕ್ತಿ ಇಷ್ಟ ಆಗಿಲ್ಲ ಅಂತ ಹೇಳೋದಕ್ಕೆ ನಿಮಗೆ ಮನ್ಸು ಹೆಂಗ್ರಿ ಬಂತು? ಏನ್ರಿ, ಐ ಲವ್ ಯು. ಸಾರಿ ರೀ, ನೀವಂದ್ರೆ ನಂಗೆ ಇಷ್ಟ ಇಲ್ಲ. ನೋಡಿದ್ರಾ, ಅದೇ ರೀತಿ ಅವಳಿಗೂ ನೀವು ಇಷ್ಟ ಆಗಿಲ್ಲ. ಇದೇ ಮಾತಾ, ನನಗೆ ನೀವಂದ್ರೆ ಇಷ್ಟ. ಐ ಲವ್ ಯು. ನೋಡ್ ಮಗ, ಇವಾಗ ಒಪ್ಕೊಂಡ್ಲ ಇವಳು. ನಾವೇನ್ ಲವ್ ಮ್ಯಾರೇಜ್ ಮಾಡ್ಕೋತಿದೀವಿ ನೋಡಿದ ತಕ್ಷಣ ಸೆಲೆಕ್ಟ್ ಮಾಡಕ್ಕೆ? ಅರೇಂಜ್ ಮ್ಯಾರೇಜ್ ತಾನೇ ಇದು. ಒಂದ್ ಹೆಣ್ಣಂದ್ರೆ 10 ಜನ ನೋಡ್ತಾರೆ. ಅಲ್ಲ, ನಿಮ್ಮನ್ನೆಲ್ಲ ಯಾರು 10 ಜನ ನೋಡ್ತಾರೆ? ಹಲೋ, ಹಾಗ್ ಹೇಳಿಲ್ಲ ರೀ. ಹಾ. ತುಂಬಾ ಸುಂದರವಾಗಿರೋರು ಬೇಡ, ಜಾಸ್ತಿ ಸಂಪಾದನೆ ಮಾಡೋರು ಬೇಡ. ನಮ್ ಮನ್ಸಿಗೆ ಇಷ್ಟ ಆಗಿರೋರ್ನ ನಾವೇ ಸೆಲೆಕ್ಟ್ ಮಾಡ್ಕೋತೀವಿ. ಏನೇ? ಜಾಸ್ತಿ ಚೆನ್ನಾಗಿರೋನು ಬೇಡ, ಜಾಸ್ತಿ ಸಂಬಳನೂ ಬೇಡ. 2 ಇವನಿಗಿದೆಯಲ್ಲ, ಇದೆ ತಾನೇ? ಸಿಕ್ಸ್ ಪ್ಯಾಕ್ಸ್ ಇಲ್ವಲ್ಲ? ರೇ, ಹೊಡೆದಾಟಕ್ ಮದುವೆ ಆಗ್ತಿದ್ದೀರಾ? ಹಲೋ, ಅದನ್ನೆಲ್ಲ ನೀವು ಕೇಳ್ಬಾರ್ದು. ಕೇಳ್ತೀನಿ ರೀ, ಫ್ರೆಂಡ್ ಆಗಿ ನಾನು ಕೇಳ್ತೀನಿ. ಸರಿ ಕೇಳಿ. ಬೇಡ ನೋಡಿ, ಕೇಳ್ಬಿಡ್ತೀನಿ. ಕೇಳಿ. ಏನ್ ಬೇಕಾದ್ರೂ ಕೇಳ್ಬೋದಾ? ರೀ, ನಿಮ್ ನಂಬರ್ ಕೊಡ್ರಿ. ಕೊಡಲ್ಲ ತಾನೇ? ಮುಚ್ಕೊಂಡಿರಿ. ಏನಮ್ಮ, ಪ್ಲೀಸ್ ನೀವಿಬ್ರು ಸ್ವಲ್ಪ ಸೈಲೆಂಟ್ ಆಗಿರಿ. ಸಾರಿ ಮಗ. ಇಲ್ಲಿ ನೋಡಿ, ನಾನು ಹೆಣ್ಣು ನೋಡಕ್ ಬಂದಿದ್ದು ಯಾರೇ ಆಗಿದ್ರು ಇಷ್ಟ ಇಲ್ಲ ಅಂತ ಹೇಳೋದಕ್ಕೇನೆ. ಆದ್ರೆ ನಿಮ್ಮಂತ ಸುಂದರವಾಗಿರೋ ಹುಡುಗಿನ ಹೇಗ್ ಬೇಡ ಅನ್ನೋದು ಅಂತ ನನ್ನ ಮೈಂಡ್ ಸೆಟ್ನೇ ಬದಲಾಯಿಸ್ಕೊಂಡೆ. ಆದ್ರೆ ನೀವು ನನ್ನ ಬೇಡ ಅಂದಿದ್ದು ವೈಡ್ ಹಾಕಿರೋ ಬಾಲ್ಗೆ LBW ಕೊಟ್ಟಂಗಾಯ್ತು. ನಾನು ಯಾಕೆ ಇಷ್ಟ ಆಗಿಲ್ಲ ಅಂತ ಒಂದೇ ಒಂದು ಕಾರಣ ಹೇಳಿ ಸಾಕು. ಹಲೋ, ಸಿಂಗಲ್ ಹುಡುಗರ ಕಷ್ಟ ನಿಮಗೆ ಗೊತ್ತಿಲ್ಲ ಕಣ್ರಿ. ಅದ್ರಲ್ಲಿ ಇವ್ನು ಸಾಧಾರಣ ಸಿಂಗಲ್ ಅಲ್ಲ, ಒರಿಜಿನ್ ಸಿಂಗಲ್. ಕಾರಣ ಹೇಳೋವರೆಗೂ ಸುಮ್ಮನೆ ಇರಲ್ಲ. ಇಲ್ಲಿ ನೋಡಿ, ಕರೆಕ್ಟಾಗಿ ಯೋಚನೆ ಮಾಡಿ, ಬಿಟ್ಟು ಹೋಗೋ ಥರ ಯೋಚನೆ ಮಾಡಬೇಡಿ. ಊರೆಲ್ಲ ಹುಡುಕಿ ಒಬ್ಬ ಹುಡುಗನ್ ಕರ್ಕೊಂಡ್ ಬಂದ್ರೆ ಈಸಿಯಾಗಿ ಇಷ್ಟ ಇಲ್ಲ ಅಂದೆ. ತಗೋ ತಿನ್ನು. ಕೇಳಿದ್ರೆ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ್ಯಾ? ನಿನ್ನಂತವಳನ್ನ ಬಜಾರಿ ಇರೋ ಅತ್ತೆ ಮನೆಗ್ ಕೊಟ್ಟು ಅವಳು ಕೊಡೋ ಕಾಟನ ಎದುರುಗಡೆ ಮನೇಲಿ ಇದ್ಕೊಂಡೆ ನಾನ್ ನೋಡ್ಬೇಕು ಕಣೆ. ಟಿವಿಗೆ ಅಡ್ಡ ಬರ್ಬೇಡಮ್ಮ. ಜೋಡಿಲ್ ಸುತ್ತಬೇಕಾಗಿರೋ ವಯಸ್ಸಲ್ಲಿ ಜ್ಯೋತಿಷ್ಯ ನೋಡ್ಕೊಂಡ್ ಕೂತಿದ್ದಾಳೆ. ಮೇಷರಾಶಿಯವ್ರು ಸರಿಯಾಗಿ ಕೇಳಿ. ಪ್ರೀತಿ ಮಾಡ್ತಿರೋರು ಫೋನಲ್ಲಿ ಮಾತಾಡೋದನ್ನ ಕಡಿಮೆ ಮಾಡಿ. ಹಾಯ್, ನಿಮ್ಗೆಲ್ಲ ಸ್ವಲ್ಪನೂ ಮ್ಯಾನರ್ಸೇ ಇಲ್ವಾ? ಅವಳು ಇಷ್ಟ ಇಲ್ಲ ಅಂತ ಹೇಳಾಯ್ತಲ್ಲ, ಅಂದ್ಮೇಲೆ ಯಾಕೆ ಟಾರ್ಚರ್ ಮಾಡ್ತಾ ಇದೀರಾ? ಹೇಳೋ ತಲೆಗೆ ಹೋಗಲ್ವಾ? ಬುದ್ಧಿ ಇಲ್ವಾ ನಿಮ್ಗೆ? ಇಷ್ಟೆಲ್ಲ ಬೈತಾ ಇದ್ರು ಕಲ್ ಬಂಡೆ ತರ ಕೂತಿದಿರಲ್ಲ. ಹೇಗಿದ್ರು ನೀವು ಬಂದ ತಕ್ಷಣ ಬೈತೀರಾ ಅಂತ ನನಗೆ ಗೊತ್ತು. ನಾಳೆ ನೀವೊಬ್ಬ ಜೆಂಟಲ್ಮೆನ್ ಬೈದ್ಬಿಟ್ಟೆ ಅಂತ ಫೀಲ್ ಮಾಡಬಾರ್ದಲ್ವಾ? ಅದಕ್ಕೆ. ಆಮೇಲೆ ಹೇಳಿ, ಏನು ತಿಂತೀರಾ? ಹಾಟ್ ಕಾಫಿಯಾ ಅಥವಾ ಕೋಲ್ಡ್ ಕಾಫಿಯಾ? ಫುಲ್ಲು ಹೀಟಲ್ಲಿದ್ದೀರಾ. ಕೋಲ್ಡ್ ಕಾಫಿನೇ ಹೇಳ್ಬಿಡ್ಲಾ ಬ್ರದರ್? ಸರ್, 3 ಕೋಲ್ಡ್ ಕಾಫಿ. ಓಕೆ ಸರ್. ಆಮೇಲೆ ಹೇಳಿ. ಅವಳಿವತ್ತೇನು ಮಾತಾಡಲ್ಲ. ಅವಳಿವತ್ತು ಮೌನವ್ರತ, ನಾನೇ ಮಾತಾಡ್ತೀನಿ. ಹೇಳಿ. ಹೌದಾ? ಸರಿ, ಹಾಗಾದ್ರೆ ನಾಳೆ ಅವ್ರ ಹತ್ರನೇ ಮಾತಾಡ್ತೀನಿ. ಹಲೋ, ವೈ ಆರ್ ಯು ಟಾರ್ಚರಿಂಗ್ ಮೀ? ನಾನಲ್ಲ, ನೀವೇನೆ. ಸರ್, ಯುವರ್ ಆರ್ಡರ್. ಲೈಫಲ್ಲಿ ಏನಾದರೂ ಸಾಧನೆ ಮಾಡಿ ಮದುವೆ ಆಗೋಣ ಅಂದ್ಕೊಂಡಿದ್ದೆ. ಆದರೆ ನಿಮ್ಮನ್ನು ನೋಡಾದ್ಮೇಲೆ ಪ್ರತಿಯೊಬ್ಬರ ಸಾಧನೆ ಹಿಂದೆ ಒಬ್ಬರಾದರೂ ಹೆಣ್ಣಿರ್ತಾರೆ ಅಂತ ಸಾಧನೆ ಮಾಡಿರೋರು ಹೇಳಿದ್ ನೆನಪಾಯ್ತು. ನನ್ನ ಹಿಂದೆ ನೀವಿರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಲೈಫಲ್ಲಿ ಒಂದು ವಿಷಯನ ಡಿಸೈಡ್ ಮಾಡೋದಕ್ಕೆ 10 ಸಲ ಯೋಚನೆ ಮಾಡ್ಬೋದು, ಆದರೆ ಲೈಫ್ನ ಡಿಸೈಡ್ ಮಾಡೋದಕ್ಕೆ
10 ಸೆಕೆಂಡ್ ಸಾಕು. ಈ ಕಾಫಿ ಕುಡಿಯೋ ಸಮಯ ಅಷ್ಟೇ ನಿಮಗೆ. ಕಾಫಿನ ಕುಡಿದ್ಬಿಟ್ಟು ನಿಮ್ಮ ನಿರ್ಧಾರನ ಹೇಳಿ. ಮದುವೆ ಮಾಡ್ಕೊಳ್ಳೋಣವಾ? ನೋ. ನೋ. ನೋ ಮೀನ್ಸ್ ನೋ. ಎಸ್. ಸರ್ ಬಿಲ್ ಎಷ್ಟು ಬ್ರದರ್? 240 ಸರ್. ನಾನು ಕಾಫಿ ವಿತ್ ಲವ್ ಅಂತ ಹೇಳಿದೆ. ಅವರು ಕಾಫಿ ಓಕೆ, ಲವ್ ಬೇಡ ಅಂತ ಹೇಳಿಬಿಟ್ರು. ನಮಗೆ ಬೇಕಾಗಿರೋದು ಸಿಗ್ಲಿಲ್ಲ ಅಂದಮೇಲೆ ಅವ್ರಿಗೆ ನಾನೇ ಖರ್ಚು ಮಾಡಬೇಕು. ಓಕೆ, ತಗೋ ಬ್ರೋ. ನಾನು ಕುಡಿದ ಕಾಫಿಗೆ 80 ರೂಪಾಯಿ, ನಿನಗೆ 20 ರೂಪಾಯಿ ಟಿಪ್ಸು. ರೈಟಾಗಿ ಹೇಳಿದ್ರಿ ಬ್ರೋ. ಏನ್ ಬ್ರೋ, ತುಂಬಾ ಅನುಭವಿಸ್ದಂಗಿದೆ. ಹೌದು ಬ್ರೋ. ಹುಷಾರಾಗಿಲ್ಲ ಅಂದ್ರೆ ಉಡ್ದಾರ ಕೂಡ ಬಿಚ್ಕೊಂಡ್ಬಿಡ್ತಾರೆ. ನಿಂಜಾಕಿ ಭದ್ರ. ಥ್ಯಾಂಕ್ ಯು ಬ್ರೋ. ಕಾಶ್ಮೀರದಲ್ಲಿ ನಡೆದಂತಹ ಯುದ್ಧದಲ್ಲಿ 3 ಇಂಗ್ಲೆಂಡ್ ಸೈನಿಕರ ಸಾವು. ಮಂಗಳೂರಿನಲ್ಲಿ ನಡೆದ ಜಲ್ಲಿಕಟ್ಟಲ್ಲಿ ಧೋನಿ ಶತಕ ಬಾರಿಸಿದ್ದಾರೆ. ಲೇ, ಏನು ಓದ್ತಾ ಇದ್ಯಾ? ಟೈಮ್ ಇಲ್ಲ ಮಗ, ಮೊದಲು ಓದ್ಕೋತೀನಿ, ಆಮೇಲೆ ಮೈಂಡಲ್ಲಿ ಡಿವೈಡ್ ಮಾಡ್ಕೋತೀನಿ. ಪಾಕಿಸ್ತಾನದಲ್ಲಿ ಹಿಂದೂ ದೇವಸ್ಥಾನ. ಅಣ್ಣಮಲೆ, ಇದು ಹಳೇದೆಲ್ಲ ಸರಿ ರೌಂಡಾಗಿ 500 ಆಯ್ತು. ಟ್ರಸ್ಟ್ ಮೀ, ಇನ್ನು ಸ್ವಲ್ಪ ಹೊತ್ತಲ್ಲೇ ಬರುತ್ತೆ, ಕೊಟ್ಬಿಡ್ತೀನಿ. ಬಾರೋ. ಹಾಯ್. ಏನಾಯ್ತು? 500 ರೂಪಾಯಿ ಇಸ್ಕೊಂಡೋದ್ಮೇಲೆ ಎಲ್ಲಿ ಉದ್ದಾರ ಆಗ್ತೀನಿ? ತಗೋ. ನೋಡ್ದ, ಹೇಳಿದ ತಕ್ಷಣ ಬಂದ್ಬಿಡ್ತು. ತಗೊಳ್ಳೋ ಪುಟ, ನಿನ್ ಸಾಲ ಎಲ್ಲ ಚುಕ್ತಾ ಮಾಡ್ಕೋ. ಅಯ್ಯೋ ಬೇಡ ಅಣ್ಣಮಲೆ, ಒಂದು ವಾರ ಆದ್ರೂ ಪರವಾಗಿಲ್ಲ, ನಾನು ವೆಟ್ರಿ ಅಣ್ಣನ ಜೊತೆನೇ ತಗೋತೀನಿ. ನೀನ್ ಮೊದ್ಲು ಅದನ್ನ ಒಳಗಿಕ್ಕಳಪ್ಪ, ಅದನ್ನ ಇಸ್ಕೊಂಡು ನನ್ಗೇನಾದ್ರೂ ಆಗ್ಬಿಟ್ರೆ ಆಮೇಲೆ. ಈ ವಿಷಯ ಇವನ್ಗೂ ಗೊತ್ತಾಗ್ಬಿಡ್ತಾ? ಸರಿ, ಏನಂದ್ಲು? ತುಂಬಾ ಬೇಡ್ಕೋಬೇಕು ಅಂತ ಬಯಸ್ತಾವಳೆ ಕಣೋ. ನಾವೇನಾದ್ರೂ ಹುಡುಗಿ ಮುಂದೆ ಬಗ್ಗುದ್ರೆ ಲೈಫ್ ಲಾಂಗ್ ಬಗ್ತಾನೆ ಇರ್ಬೇಕಾಗುತ್ತೆ. ಅಂತ ಸೀನ್ ಎಲ್ಲ ಮಾಡ್ಕೊಳ್ಬೇಡ ಬ್ರದರ್. ಲೇ, ನಿಮ್ಮ ಅಣ್ಣ ಕರೀತವ್ರು ನೋಡು. ಯಾವನವನು? ನಮ್ಮಣ್ಣ? ಲವ್, ಇವ್ ನನ್ನ ಅಣ್ಣನ? ಹುಚ್ಚ ನನ್ನ ಮಗ ಬೆಗರ್. ಟೇಕ್ ಇಟ್, ಕಳ್ಸ್ಕೋ. ಏನ್ ಬ್ರೋ 2 ರೂಪಾಯಿ ಆಗ್ತಿದ್ದೀರಾ? ನಾಗರಬಾವಿಯಲ್ಲಿ 2 ಸೈಟ್ ಇದೆ, ಕೊಡ್ಸ್ಬಿಡ್ಲಾ? ಬ್ರದರ್, ಅವ್ನು ಹಾಕ್ತಾ ತಾನೆ, ನಾನೇನ್ ಕೊಟ್ಟೆ ತಾನೆ, ಎಲ್ಲ ಒಂದೇ. ಎಲ್ಲಾರು ಒಂದೇ ಅಂತಿದ್ದೀರಾ, ಸಪರೇಟ್ ಆಗಿ ಟೀ ಕುಡಿತಾ ಇದ್ದೀರಾ? ಅಯ್ಯೋ, ನೀನ್ ಮುಚ್ಕೊಂಡು ಇಲ್ಲಿ ಪ್ಲೀಸ್ ಬ್ರೋ.